ಏನಿದು ಹನಿಯೂರು ಚಂದ್ರೇಗೌಡ ವಿಚಾರವಾಗಿ ಆತ ಪೊಲೀಸಿನವರಿಗೆ ಹೇಳಿಕೆ ಕೊಟ್ಟಿದ್ದಾನೆ. ಗ್ರಾಮಸ್ಥರಿಗೆ ಜೈಲರ್ ಫೋನ್ ಮೂಲಕ ಒಂದು ಕರೆಯನ್ನ ಮಾಡಿ, ಸೊ ನನ್ನದೇನು ತಪ್ಪಿಲ್ಲ, ಯಾರೋ ಬೇಕು ಅಂತ ಮಾಡಿದ್ದಾರೆ, ನನಗೆ ಬೇಲ್ ಆಗ್ತಾ ಇಲ್ಲ, ಬೇಲ್ ನನ್ನ ಮಣ್ಣನಿಗೆ ಕೊಡ್ಸಕ್ಕೆ ಹೇಳಿ ಶಿವಲಿಂಗೇಗೌಡ ಫೋನ್ ಮಾಡಿ ಹೇಳಿ ಅಂತ ಹೇಳಿದ್ದಾನೆ. BA ವಿದ್ಯಾರ್ಥಿ ಆಗಿದ್ದಂತ ಸಂದರ್ಭದಿಂದನೇ ಇದನ್ನೇ ಒಂದು ದೊಡ್ಡ ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ದೇನೆ ಅನ್ನೋದಕ್ಕೆ ಆತನೇ ಕೊಟ್ಟಂತ ಹೇಳಿಕೆ. ನಮ್ಮಿಬ್ಬರ ನಡುವೆ ತುಂಬಾ ಸಲಿಗೆ ಇದ್ದುದರಿಂದ ನಮ್ಮಿಬ್ಬರಿಗೂ ಮದುವೆ ಆಗಿದ್ದರು, ನಾವಿಬ್ಬರು ಆಗಾಗ್ಗೆ ಪಾರ್ಕ್, ದೇವಸ್ಥಾನ ಹಾಗೂ ಇತರ ಕಡೆಗಳಲ್ಲಿ ಭೇಟಿಯಾಗುತ್ತಿದ್ದೆವು ಅಂತ ತಿಳಿಸ್ತಾನೆ. ಕನ್ನಡತಿ ಮತ್ತು ಗೀತಾ ಧಾರಾವಾಹಿಗಳಲ್ಲಿ ನಟನೆ ಮಾಡುತ್ತಿದ್ದರಿಂದ ನನ್ನ ನಟನೆಯನ್ನು ಇಷ್ಟಪಟ್ಟು ನನಗೆ ಪರಿಚಯವಾಗಿ ನಾವಿಬ್ಬರು ಸಲಿಗೆಯಿಂದ ಇದ್ದೆವು. ಸೊ ಮುಂದೆ ಡ್ಯಾಸ್ 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 ಆ ಚನ್ನಪಟ್ಟಣದವರ ವಿಚಾರವಾಗಿ ಮತ್ತೊಂದು ಹೇಳಿಕೆಯನ್ನು ಆತ ನೀಡ್ತಾನೆ. ನಾವಿಬ್ರು ಸಲಿಗೆಯಿಂದ ಇದ್ದುದ್ರ ಜೊತೆಗೆ ಆಕೆಯ ಇಷ್ಟದಂತೆಯೇ ಇಬ್ಬರು ಸಹ ಸೆಲ್ಫಿಗಳನ್ನ ತಗೊಂಡಿದೀವಿ. ಸೊ ಆಕೆಗೆ ಏನು ದರ್ದಿತ್ತೋ ನನಗೆ ಗೊತ್ತಿಲ್ಲ. ಎಲ್ಲಾದ್ರೂ ನೀವೊಬ್ಬರೇ ಹೋದಾಗ ನನ್ನ ಕರ್ಕೊಂಡು ಹೋಗಿ ಅಂತ ಅವರೇ ಕೇಳಿದ್ರು. ಹಾಗಾಗಿ ನಾನು ಚುಂಚಿ ಪಾಲಿಸಿದ್ರೆ ಸಹ ನಾನು ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಸೊ ಆ ಹೇಳಿಕೆ ಕೊಡ್ಬೇಕಾದ್ರೆ ಆತ ಸೊ ನಾನೇನು ಮಾಡ್ಲಿಲ್ಲ, ಆಕೆನೆ ಬೆತ್ತಲೆಯಾಗಿ ನಿಂತ್ಕೊಂಡು ನನಗೆ ವಿಡಿಯೋ ಕಾಲ್ ಮಾಡಿದ್ರು ಅಂತಾನು ಸಹ ಆತ ಉಲ್ಲೇಖ ಮಾಡ್ತಾನೆ. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಆತ್ಮೀಯ ವೀಕ್ಷಕರೇ, ಈಗಾಗಲೇ ನಾವು 3 ಬಾರಿ ಸುದ್ದಿಯನ್ನ ಪ್ರಕಟಿಸಿದ್ದೇವೆ ಹನಿಯೂರು ಚಂದ್ರೇಗೌಡನ ವಿಚಾರವಾಗಿ. ಏನಿದು ಹನಿಯೂರು ಚಂದ್ರೇಗೌಡನ ವಿಚಾರವಾಗಿ ಬಹುತೇಕ ಮಂದಿಗೆ, ನನ್ನ ಡಿಜಿಟಲ್ ಮೀಡಿಯಾವನ್ನ ನೋಡಿದಂತವ್ರಿಗೆ ಬಹುತೇಕರಿಗೆ ಗೊತ್ತಿದೆ, ಜೊತೆಗೆ ಆತನ ಸಂಪರ್ಕದಲ್ಲಿದ್ದಂಥವ್ರಿಗೆಲ್ರಿಗೂ ಗೊತ್ತಿದೆ. ಈಗ ಹೊಸ ಸುದ್ದಿ ಏನಪ್ಪಾ ಅಂತ ಅಂದ್ರೆ, ಆತ ಪೊಲೀಸಿನವರಿಗೆ ಹೇಳಿಕೆ ಕೊಟ್ಟಿದ್ದಾನೆ. ಸೊ ನಾನು ಯಾವಾಗ ಯಾರ ಸಂಪರ್ಕದಲ್ಲಿದ್ದೆ, ಯಾರು ಹೇಗೆ ಪರಿಚಯವಾದ್ರು, ಏನಾಯ್ತು ಅನ್ನೋದನ್ನ ಸಂಪೂರ್ಣ ವಿವರವನ್ನ ಕೊಟ್ಟಿದ್ದಾನೆ. ಆ ದಾಖಲೆಗಳು ನಮ್ಮ ಬಳಿ ಇವೆ. ಆ ದಾಖಲೆಗಳನ್ನ ಮುಂದಿಟ್ಕೊಂಡು ಸೊ ನಾವು ಸಹ ಆ ಒಂದು ಮಹಿಳೆ ಅಥವಾ ಒಂದು ಹುಡುಗಿಗೆ ಯಾವುದೇ ರೀತಿಯಾದಂತ ಅನ್ಯಾಯ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಆಕೆ ಯಾವುದೇ ಹೆಸರನ್ನು ಸಹ ನಾವು ಸಹ ಪ್ರಸ್ತಾಪ ಮಾಡೋದಿಲ್ಲ, ಯಾವುದೇ ಫೋಟೋವನ್ನು ಸಹ ಆಕೆಯ ಮುಖವನ್ನು ನಾವು ತೋರಿಸೋದಿಲ್ಲ. ಇದು ಕಾನೂನಿನ ವಿರುದ್ಧವೂ ಸಹ ಆಗುತ್ತೆ. ಹಾಗಾಗಿ ನಾವು ಅದನ್ನ ಸಾರಾಸಗಟಾಗಿ ತಿರಸ್ಕರಿಸಿ ವಿಚಾರವನ್ನಷ್ಟೇ ಮಂಡಿಸುತ್ತೇವೆ. ಇದರ ಉದ್ದೇಶವೂ ಸಹ ಇಷ್ಟೇ, ಮತ್ತಷ್ಟು ಹೆಣ್ಣು ಮಕ್ಕಳು ಎಚ್ಚೆತ್ತುಕೊಳ್ಳಬೇಕು, ಎಲ್ಲಿ ಹೇಗೆ ಇರಬೇಕು, ಏನು ಮಾಡಬೇಕು, ಯಾರ ಹತ್ರ ಹೇಗಿರಬೇಕು, ಸೊ ಇಂತಹ ಗೋಮುಖ ವ್ಯಾಘ್ರಗಳು ಹೇಗಿರ್ತವೆ ಅನ್ನುವಂಥ ವಿಚಾರವನ್ನ ಮುಂದಿಡ್ಲಿಕ್ಕೆ ಎಚ್ಚೆತ್ತುಕೊಳ್ಳಲಿಕ್ಕಷ್ಟೇ ನಾವು ಈ ಸುದ್ದಿಯನ್ನ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಹನಿಯೂರು ಚಂದ್ರೇಗೌಡನ ಅರೆಸ್ಟ್ ಆದ ನಂತರ ಆತ ಈಗ ಅಗ್ರಹಾರದ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಜೈಲರ್ ಫೋನ್ ಮೂಲಕ ಒಂದು ಕರೆಯನ್ನ ಮಾಡಿ, ಸೊ ನನ್ನದೇನು ತಪ್ಪಿಲ್ಲ, ಯಾರೋ ಬೇಕು ಅಂತ ಮಾಡಿದ್ದಾರೆ, ನನಗೆ ಬೇಲ್ ಆಗ್ತಾ ಇಲ್ಲ, ಬೇಲ್ ನನ್ನ ಮಣ್ಣನಿಗೆ ಕೊಡ್ಸಕ್ಕೆ ಹೇಳಿ ಶಿವಲಿಂಗೇಗೌಡ ಫೋನ್ ಮಾಡಿ ಹೇಳಿ ಅಂತ ಹೇಳಿದ್ದಾನೆ. ಅದ್ರ ಜೊತೆಗೆ ಬೇಲ್ಗೆ ಹಿಂದೊಮ್ಮೆ ತಾವು ಗಮನಿಸಬಹುದು, ನಾನು ಹಳೆ ಸುದ್ದಿನಲ್ಲಿ ಹೇಳಬೇಕಾದ್ರೆ, ಅಂದಿನ ರಾಮನಗರ ಜಿಲ್ಲೆಯ, ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ CP ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಪ್ರತಿಸ್ಪರ್ಧಿಗಳಾಗಿದ್ದಂತ ಸಂದರ್ಭದಲ್ಲಿ ಇದೇ ಹನಿಯೂರು ಚಂದ್ರೇಗೌಡ ನಾಯಿ ಗುರುತಿನಲ್ಲಿ ನಾನೊಬ್ಬ ನಿಯತ್ತಿನ ನಾಯಿ ಎಂಬ ಘೋಷಣೆಯೊಂದಿಗೆ ಆತ ಎಲೆಕ್ಷನ್ಗೆ ನಿಂತಿದ್ರು. ಆ ಸಂದರ್ಭದಲ್ಲಿ ನನಗೆ ಪ್ರತಿ ಗ್ರಾಮದಲ್ಲಿ ಕನಿಷ್ಠ 50 ಮತದಾರರು ಮತ ಹಾಕ್ತಾರೆ, 50,000 ವಿದ್ಯಾರ್ಥಿಗಳು, ಕನಿಷ್ಠ 25,000 ರಿಂದ 50,000 ವಿದ್ಯಾರ್ಥಿಗಳು ನನ್ನ ಜೊತೆ ಇದ್ದಾರೆ, ನನ್ನ ಕಲಿಸಿದ್ದಾರೆ. ಸೊ ಹಾಗಾಗಿ ನಾನು ಗೆಲ್ಲಬಲ್ಲೆ ಅನ್ನುವಂತ ಘೋಷವಾಕ್ಯವನ್ನ ಪ್ರೆಸ್ ಮೀಟ್ ನಲ್ಲೂ ಸಹ, ಯೋಗೇಶ್ವರ್ ಅವರ ಗೃಹ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲೂ ಸಹ ಆತ ಹೇಳಿಕೆ ಕೊಟ್ಟಿದ್ದ. ಇಂಥವ್ರಿಗೆ, ಒಬ್ಬ ಪ್ರೊಫೆಸರ್ ಅನ್ಸ್ಕೊಂಡವ್ರಿಗೆ, PhD ಮಾಡಿದಂಥವ್ರಿಗೆ, ಜಾನಪದ ತಜ್ಞ ಅನಿಸ್ಕೊಂಡಂತವ್ರಿಗೆ, ಹಲವಾರು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಇಂಥ ಮಹಾನ್ ವ್ಯಕ್ತಿತ್ವಕ್ಕೆ ಕೇವಲ ಒಬ್ಬ ವಿದ್ಯಾರ್ಥಿ, ಒಬ್ಬ ಕಲೀಗ್ಸ್, ಮತ್ತೊಬ್ರು ಅವರ ಪರಿಚಿತರು ಯಾರು ಸಹ ಬೇಲ್ ಕೊಡ್ಲಿಕ್ಕೆ ಮುಂದೆ ಬಂದಿಲ್ಲ. ಈಗ ಯಾರೋ ಒಬ್ರು ವೈದ್ಯರು ಬೇಲ್ ಕೊಡ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಅದು ರಿಜೆಕ್ಟ್ ಆಗಿದೆ, ಹೈಕೋರ್ಟ್ಗೆ ಹಾಕೊಂಡಿದ್ದಾರೆ ಅನ್ನುವಂತ ಸ್ಪಷ್ಟ ಮಾಹಿತಿಯನ್ನ ನಮ್ಗೆ ತಿಳಿಸಿದ್ದಾರೆ ಸಂಬಂಧಪಟ್ಟಂತಹ ಮೇಲ್ಮಟ್ಟದ ಬಲ್ಲ ಮೂಲಗಳ ಅಧಿಕಾರಿಗಳು. ಸೊ ಮೊದಲನೇದಾಗಿ ದೂರು ಕೊಟ್ಟಂತದ್ದು ಒಬ್ಬ ಅಧಿಕಾರಿ, ಅದಾದ ನಂತರ ಅನ್ನಪೂರ್ಣೇಶ್ವರಿ ನಗರದಲ್ಲಿ, ಅದಾದ ನಂತರ ಮತ್ತೋರ್ವ ಕೊಟ್ಟಿದ್ದು ಮಹಿಳೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ. ಸೊ ಅಲ್ಲಿಂದ ಆದ ನಂತರ ಆಕೆಯ ವಿಚಾರಣೆಯ ನಂತರ, ಆಕೆಯ ದೂರಿನ ನಂತರ ಸಂಪೂರ್ಣವಾಗಿ ಮಾಹಿತಿಯನ್ನ ಆತನನ್ನ ವಶಪಡಿಸಿಕೊಂಡು, ಅಂದ್ರೆ ಕೋರ್ಟ್ ಆರ್ಡರ್ನ ತಗೊಂಡೋಗಿ ಆತನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿ, ತದನಂತರ ವಿಚಾರಣೆಗೆ ಕರೆದುಕೊಂಡಂತಹ ಪೊಲೀಸರು ಆತನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಮೊದಲಿಗೆ ತಪ್ಪು ಹೇಳಿಕೆಯನ್ನ ನೀಡ್ತಾರೆ. ಸೊ ತದನಂತರ ಆ ತಪ್ಪು ಮಾಹಿತಿ ಅಂತ ಗೊತ್ತಾದ ಮೇಲೆ, ಹೌದು ನಾನು ತಪ್ಪು ಮಾಹಿತಿಯನ್ನ ನಿಮ್ಗೆ ನೀಡಿದ್ದೇನೆ ಅಂತ ಹೇಳಿ ತಪ್ಪನ್ನ ಒಪ್ಪಿಕೊಂಡು, ತದನಂತರ 2ನೇ ದಿನ ಸರಿಯಾದ ಹೇಳಿಕೆಯನ್ನು ನೀಡ್ತಾರೆ. ಆ ಹೇಳಿಕೆ ಸಂಪೂರ್ಣವಾಗಿ ಇಲ್ಲಿ ಉಲ್ಲೇಖ ಆಗಿದೆ. 1/5/2026 ವಿಶೇಷ ಬಂದೋಬಸ್ತ್ ಕರ್ತವ್ಯ ಇರುವಂತಹ ಸಂದರ್ಭದಲ್ಲಿ
ಈ ಪ್ರಕರಣ ಆರೋಪಿಯನ್ನ ಬಂಧಿಸಿದ್ದಂತ ಘಟನೆ ನಡೆದಿದೆ. ಮೊದಲನೇ ಹೇಳಿಕೆಯನ್ನ ಆತ 2015ರಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಪರಿಚಯವಾಗಿ ಸ್ನೇಹಿತರಾಗಿರ್ತಾರೆ. ಅವರು ನನ್ನ ಜೊತೆ ಮಾತನಾಡುವ ಸಂದರ್ಭದಲ್ಲಿ ನನ್ನನ್ನು ಮದುವೆಯಾಗಿ ಎಂಬುದಾಗಿ ಕೇಳಿದ್ದರು. ಆಗ ನಾನು ನನಗೆ ಮದುವೆಯಾಗಿ ಒಂದು ಮಗು ಇದೆ ಎಂಬುದಾಗಿ ಹೇಳಿದ್ದೆನು. ಆ ನಂತರ ನಾವಿಬ್ಬರು ಅದೇ ವಿಶ್ವಾಸದಲ್ಲಿ ಸ್ನೇಹಿತರಾಗಿಯೇ ಇದ್ದೆವು. ಪ್ರಸ್ತುತ ನಾವಿಬ್ಬರು ಸಂಪರ್ಕದಲ್ಲಿದ್ದೇವೆ ಅಂತ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಸೊ ತದನಂತರ 2016ರಲ್ಲಿ ಬೆಂಗಳೂರಿನ ಕಾಲೇಜೊಂದರಲ್ಲಿ ಕನ್ನಡದಲ್ಲಿ MA ಪದವಿ ವ್ಯಾಸಂಗ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ಅದೇ ಕಾಲೇಜಿನ ಪ್ರಾಧ್ಯಾಪಕರು ಹನಿಯೂರು ಚಂದ್ರೇಗೌಡ ಎಂಬ ಪ್ರಾಧ್ಯಾಪಕರಿದ್ದು ಅವರು ಒಳ್ಳೆಯ ಲೇಖನಗಳನ್ನು ಬರೆಯುತ್ತಾರೆ. ಅವರು ಸಹ ಕನ್ನಡ ಪ್ರಾಧ್ಯಾಪಕರಾಗಿರ್ತಾರೆ. ಅವರನ್ನು ಭೇಟಿಯಾಗಿ ಎಂದಾಗ ಅವರೇ ಫೋನ್ ಮಾಡಿ ಪರಿಚಯ ಮಾಡ್ಕೊಂಡಿರ್ತಾರೆ. ಅವರು ಸಹ ಸಂಪರ್ಕದಲ್ಲಿರ್ತಾರೆ ಅವ್ರ ಜೊತೆನಲ್ಲಿ ನಿರಂತರವಾಗಿ. ಅದಾದ ನಂತರ ಅದಕ್ಕೆ ಮೊದಲನೇ ಈತಂದು ಇಂದಿನದಲ್ಲ, ಕೇವಲ ನಾವು ಪ್ರೊಫೆಸರ್ ಆದಾಗ, PhD ಆದಾಗ, ಮತ್ತೊಂದಾದಾಗ ಅಲ್ಲ. ಈತ ಸಾಮಾನ್ಯ ವಿದ್ಯಾರ್ಥಿ ಆಗಿದ್ದಾಗ, BA ವಿದ್ಯಾರ್ಥಿ ಆಗಿದ್ದಂತ ಸಂದರ್ಭದಿಂದನೇ ಈತ ಇದನ್ನೇ ಒಂದು ದೊಡ್ಡ ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ದೇನೆ ಅನ್ನೋದಕ್ಕೆ ಆತನೇ ಕೊಟ್ಟಂತ ಹೇಳಿಕೆ. ನಾನು 2002ರಲ್ಲಿ BA ಪದವಿ ವ್ಯಾಸಂಗ ಮಾಡುತ್ತಿದ್ದ ಚನ್ನಪಟ್ಟಣ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ಇಂಥವರು ನನ್ನ ಜೂನಿಯರ್ ಆಗಿದ್ದು ನನಗೆ ಪರಿಚಯವಾಗಿ ಸ್ನೇಹಿತರಾಗಿರ್ತಾರೆ. ನಾನು ಅವರ ಮನೆಗೆ ಹೋಗಿ ಬರುತ್ತಿದ್ದೆನು. ಅವರಿಗೂ ಮದುವೆ ಆಗಿದ್ದರಿಂದ ಅವರ ಗಂಡ ಸಹ ನನಗೆ ಪರಿಚಯವಿರುತ್ತಾರೆ. ನಾವಿಬ್ಬರು ಕಾಲೇಜಿನಲ್ಲಿ ಪ್ರೀತಿ ಮಾಡಿದ್ದರಿಂದ ನಮ್ಮಿಬ್ಬರ ನಡುವೆ ತುಂಬಾ ಸಲಿಗೆ ಇದ್ದುದರಿಂದ ನಮ್ಮಿಬ್ಬರಿಗೂ ಮದುವೆ ಆಗಿದ್ದರು. ನಾವಿಬ್ಬರು ಆಗಾಗ್ಗೆ ಪಾರ್ಕ್, ದೇವಸ್ಥಾನ ಹಾಗೂ ಇತರ ಕಡೆಗಳಲ್ಲಿ ಭೇಟಿಯಾಗುತ್ತಿದ್ದೆವು ಅಂತ ತಿಳಿಸ್ತಾನೆ, ಹೇಳಿಕೆ ಕೊಟ್ಟಿರುವಂತದ್ದು. ಸೊ ಅದಾದ ನಂತರ ಕೆಲವು ಪದಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ನನಗೆ ನಿಮ್ ಕೇಳಲಿಕ್ಕೆ ಬೇಸರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಹೇಳಕ್ಕೆ ನನಗೆ ಖಂಡಿತವಾಗ್ಲೂ ಬೇಸರ ಆಗುತ್ತೆ. ಅವ್ರು ಏನೆಲ್ಲ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ಸಹ ಆತ ಉಲ್ಲೇಖ ಮಾಡಿದ್ದಾನೆ. ಆದ್ರೆ ಅದು ನನಗೆ ಇವಾಗ ಬೇಡ. ನನ್ನ ನಟನೆಯನ್ನು ಇಷ್ಟಪಟ್ಟು ನನಗೆ ಪರಿಚಯವಾಗಿ ನಾವಿಬ್ರು ಸಲಿಗೆಯಿಂದ ಇದ್ದೆವು. ಸೊ ಮುಂದೆ ಡ್ಯಾಸ್ 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 ಅದನ್ನೆಲ್ಲ ಹೇಳ್ತಾ ಹೋದ್ರೆ ತುಂಬಾ ಸಮಸ್ಯೆನೂ ಆಗುತ್ತೆ, ಸಮಯನೂ ಹಾಳಾಗುತ್ತೆ. ಖಂಡಿತವಾಗ್ಲೂ ಅದು ಬೇಡ. ಸೊ ಆ ಚನ್ನಪಟ್ಟಣದವರ ವಿಚಾರವಾಗಿ ಮತ್ತೊಂದು ಹೇಳಿಕೆಯನ್ನು ಆತ ನೀಡ್ತಾನೆ. ನಾವಿಬ್ರು ಸಲಿಗೆಯಿಂದ ಇದ್ದದ್ರ ಜೊತೆಗೆ ಆಕೆಯ ಇಷ್ಟದಂತೆಯೇ ಇಬ್ಬರು ಸಹ ಸೆಲ್ಫಿಗಳನ್ನ ತಗೊಂಡಿದ್ದೀವಿ, ಅವರ ಅನುಮತಿ ಮೇಲೆ ತಗೊಂಡಿದ್ದೀನಿ ಅಂತ ಹೇಳ್ತಾನೆ. ಸೊ ಆಕೆಗೆ ಏನು ದರ್ದಿತ್ತೋ ನನಗೆ ಗೊತ್ತಿಲ್ಲ. ಹಾಗೆ 2019ರಲ್ಲಿ PhD ಪದವಿ ವಿಚಾರದಲ್ಲಿ ಸಮಸ್ಯೆ ಇತ್ತು. ಮತ್ತೋರ್ವ ಮಹಿಳೆಗೆ PhD ಮಾಡ್ತಾ ಇರ್ತಾರೆ. ಆ PhD ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆಕೆಗೆ ಸಮಸ್ಯೆ ಎದುರಾದಾಗ ಅವರು ತುಮಕೂರು ವಿಶ್ವವಿದ್ಯಾಲಯಕ್ಕೆ ಹೋಗಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತ ಕೇಳ್ಕೊಂಡಿರ್ತಾರೆ. ಸೊ ತದನಂತರ ಈ ತುಮಕೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಯಾರು ಮಹಿಳೆ ಇದ್ರು, ಸೊ ಅವರು ಮತ್ತೊಬ್ಬರನ್ನ ಪರಿಚಯ ಮಾಡ್ಕೊಡ್ತಾರೆ. ಆ ಪರಿಚಯ ಮಾಡ್ಕೊಂಡ ನಂತರ ಸೊ ಆ ಮಹಿಳೆಯು ಸಹ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿರ್ತಾರೆ. ಇವ್ರಿಗೂ ಮದುವೆಯಾಗಿ ವಿಚ್ಛೇದನ ಆಗಿರ್ತದೆ. ಇಂಥವ್ರನ್ನು ಸಹ ಈತ ಪರಿಚಯ ಮಾಡಿಕೊಂಡು ಫೋನ್ ನಲ್ಲಿ ಮಾತನ್ನ ಆರಂಭ ಮಾಡಿ, ಸೊ ಎಲ್ಲಾದ್ರೂ ನೀವೊಬ್ಬರೇ ಹೋದಾಗ ನನ್ನ ಕರ್ಕೊಂಡೋಗಿ ಅಂತ ಅವರೇ ಕೇಳಿದ್ರು. ಹಾಗಾಗಿ ನಾನು ಚುಂಚಿ ಪಾಲ್ಸಿಗೆ ಸಹ ನಾನು ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಅದಾದ ನಂತರ ಫೋಟೋಗಳು ತೆಗೆದುಕೊಂಡಿದೀವಿ. ಮದುವೆ ಆಗಿ ಅಂತ ಹೇಳಿದ್ರು, ನಾನು ಮದುವೆ ಆಗಲು ಒಪ್ಪಿಕೊಂಡಿಲ್ಲ ಅಂತೇಳಿ ಸೊ ಹೇಳಿಕೆಯನ್ನ ನೀಡ್ತಾನೆ. ಸೊ ಅದಾದ ನಂತರ ಮತ್ತೊಬ್ರು, ಸೊ ಅವ್ರಿಗೆ ಗೊತ್ತಿರುವಂತವರ ಮಗಳು ಬೆಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಲೆಕ್ಚರ್ ಆಗಿರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಕಡೆಯಿಂದ ಮತ್ತೊಬ್ರು ಪರಿಚಯನ ಮಾಡಿಕೊಂಡು ಇಬ್ರು ಸ್ನೇಹಿತರಾಗ್ತಾರೆ. ಸೊ ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟದ ಸಂಘಟನೆ ಇರ್ತದೆ. ಆ ಸಂಘಟನೆಯಲ್ಲಿ ಕಾರ್ಯಕ್ರಮಕ್ಕೆ ಇವನ್ನ ಗೆಸ್ಟ್ ಆಗಿ ಹೋಗಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಸಲಿಗೆಯಿಂದ ಮಾತನಾಡಿಕೊಂಡು ಅವರ ಮಗನ ಜೊತೆ ಬೆಂಗಳೂರಿಗೆ ಜ್ಞಾನ ಭಾರತಿ ಕ್ಯಾಂಪಸ್ ಬಂದು ಅಲ್ಲಿಬ್ರು ಜೊತೆಯಲ್ಲಿ ಫೋಟೋ ತೆಗೆದುಕೊಂಡಿರ್ತೇವೆ. ಅವರು ಸಹ ಪ್ರಸ್ತುತ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಿ ಹೇಳಿಕೆಯನ್ನ ನೀಡ್ತಾನೆ. ಸೊ ತದನಂತರ 2021ರಲ್ಲಿ ಫೇಸ್ಬುಕ್ ಮುಖಾಂತರ ಒಬ್ರು ಪರಿಚಯ ಆಗ್ತಾರೆ. ಧಾರಾವಾಹಿಗಳಲ್ಲಿ ನಟನೆ ಮಾಡುತ್ತಿದ್ದರಿಂದ ಒಂದು ದಿವಸ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಇದ್ದುದರಿಂದ ಸದರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಫೇಸ್ಬುಕ್ ನಲ್ಲಿ ಪ್ರಕಟ ಮಾಡಿದ್ರಿಂದ ಸದರಿ ಪೋಸ್ಟ್ ನೋಡಿಕೊಂಡು ಮೆಸೇಜ್ ಮಾಡಿ ಕಾರ್ಯಕ್ರಮಕ್ಕೆ ನಾವು ಬರ್ಬೋದಾ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಬನ್ನಿ, ಇದು ಸಾರ್ವಜನಿಕ ಕಾರ್ಯಕ್ರಮ ಅಂತ ಅಂದೆ. ಅದನ್ನ ಹಾಗೆ ತದನಂತರ ನಾನು ಆಂಕರಿಂಗ್ ಮಾಡ್ತೀನಿ ಅಂತ ಹೇಳಿ ಅವರು ಅವರ ಪರಿಚಯವನ್ನ ಹೇಳ್ಕೊಂಡು ಅಲ್ಲಿಯೂ ಕೂಡ ಇಬ್ರು ಸ್ವತಃ ಅದೇ ಮೊದಲನೇ ಭೇಟಿನಲ್ಲೇ ಇಬ್ರು ಸಹ ಸೆಲ್ಫಿಯನ್ನು ತಗೋತಾರೆ. ತದನಂತರ ಅವರು ಮದುವೆಯಾಗಿ ಗಂಡನ ಜೊತೆ ವಿಚ್ಛೇದನ ಬಗ್ಗೆ ಮಾತನಾಡ್ತಾರೆ. ವಿಚ್ಛೇದನ ಕೊಡಿಸುವ ವಿಚಾರವಾಗಿ ಯಾರಾದ್ರೂ ಲಾಯರ್ ಇದ್ರೆ ಹೇಳಿ ಅಂತ ಈತನನ್ನೇ ಕೇಳದಂತ ಸಂದರ್ಭದಲ್ಲಿ ಅವ್ರ ಲಾಯರ್ನು ಸಹ ಪರಿಚಯ ಮಾಡಿಕೊಟ್ಟಿದ್ದೀನಿ, ಅಲ್ಲಿಂದ ಹಾಗೂ ನನ್ನ ಅವರ ನಡುವೆ ಸಲಿಗೆಯಿಂದ ಇದ್ದೇವೆ ಅಂತ ಮತ್ತೊಂದು ಹೇಳಿಕೆಯನ್ನು ನೀಡ್ತಾನೆ. ಹಾಗೆ ಮತ್ತೊಬ್ರು ಚನ್ನಪಟ್ಟಣದವರೇ, ಅವರು ಸಹ ಶಾಲೆಯಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ಒಟ್ಟಿಗೆ ವ್ಯಾಸಂಗ ಮಾಡಿರುತ್ತೇವೆ. 2021ರಲ್ಲಿ ಬಸವೇಶ್ವರ ನಗರದ ಕಾರ್ಮೆಲ್ ಕಾಲೇಜಿನಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದಂತ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿದ್ದು ಕಾಲೇಜಿನಲ್ಲಿ ಅವರ ಮಗ ವ್ಯಾಸಂಗ ಮಾಡುತ್ತಿದ್ದಾಗಿ ಹೇಳ್ತಾರೆ. ಆ ಸಮಯದಲ್ಲಿ ನಾವಿಬ್ಬರು ಅಲ್ಲಿ ಭೇಟಿಯಾಗಿ ನಮ್ಮಿಬ್ಬರ ಹಳೆಯ ಸ್ನೇಹದ ಬಗ್ಗೆ ಮಾತನಾಡುತ್ತಾ ಸಂಪರ್ಕಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಹಾಗೂ ಫೋನ್ ನಲ್ಲಿ ಮಾತಾಡೋದು, ವಾಟ್ಸ್ಆಪ್ ಮೆಸೇಜ್ ಮಾಡೋದು, ಮನೆ ಕಾರ್ಯಕ್ರಮಗಳಿಗೆ ಹೋಗೋದು,
ನಾನು ನನ್ನ ಹೆಂಡತಿ ಜೊತೆಲೂ ಅವ್ರ ಮನೆಗೆ ಕಾರ್ಯಕ್ರಮ ಕರ್ಕೊಂಡು ಹೋಗಿದೆ ಅಂತಾನು ಸಹ ಉಲ್ಲೇಖನ ಮಾಡಿಸ್ತಾರೆ. ಹಾಗೆ ಮತ್ತೆ 2021ರಲ್ಲಿ ಬಳ್ಳಾರಿ ಕಾಲೇಜಿನಲ್ಲಿ ಲೆಕ್ಚರ್ ಆಗಿದಂತವರು ಕನ್ನಡದಲ್ಲಿ PhD ಮಾಡಲು ವಿಷಯವನ್ನ ಸೆಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಹಂಪಿ ಯೂನಿವರ್ಸಿಟಿ ಗ್ರಂಥಾಲಯದಲ್ಲಿ ಸ್ನೇಹಿತರ ಜೊತೆ ಪುಸ್ತಕಗಳು ನೋಡುವ ಸಮಯದಲ್ಲಿ ನಾನು ಬರೆದಿದ್ದಂತಹ ಸೋಲಿಗರ ಪುಸ್ತಕವನ್ನು ಅವ್ರು ನೋಡಿದಾಗ ಅಲ್ಲೇ ಇದ್ದಂತಹ ಇತರ ಸ್ನೇಹಿತರಲ್ಲಿ ನನಗೂ ಪರಿಚಯ ಮಾಡಿಕೊಡಿ ಅಂತ ಕೇಳ್ಕೊಂಡಾಗ ಅವ್ರು ಪರಿಚಯ ಮಾಡ್ಕೊಟ್ಟಿದ್ದಾರೆ, ಅವ್ರ ನಂಬರ್ನ ಕೊಟ್ಟಿದ್ದಾರೆ. ಸೊ ಅವರನ್ನು ಸಹ ಅದೇ ರೀತಿಯಲ್ಲಿ ಸಲಿಗೆಯಿಂದ ಮಾತಾಡಿಸಿ ನಾನು ನಿಮ್ಗೆ ಸಹಾಯ ಮಾಡ್ತೀನಿ PhD ವಿಷಯದಲ್ಲಿ ಅಂತೇಳಿ ಅವ್ರನ್ನು ಸಹ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಸೊ ಆ ಹೇಳಿಕೆ ಕೊಡಬೇಕಾದ್ರೆ ಸೊ ನಾನು ಏನು ಮಾಡ್ಲಿಲ್ಲ, ಆಕೆನೆ ಬೆತ್ತಲೆಯಾಗಿ ನಿಂತ್ಕೊಂಡು ನನಗೆ ವಿಡಿಯೋ ಕಾಲ್ ಮಾಡಿದ್ರು ಅಂತಾನು ಸಹ ಆತ ಉಲ್ಲೇಖ ಮಾಡ್ತಾನೆ. ಸೊ ಇದೆಲ್ಲ ನೋಡ್ತಾ ಹೋದ್ರೆ ಹೇಳ್ಬೇಕಾ, ಇದು ಒಂದು ಸುದ್ದಿ ಬೇಕಾ ಅಂತ ಅನ್ಸಿದ್ರು ಸಮಾಜದ ಹಿತದೃಷ್ಟಿಯಿಂದ ಸಮಾಜದಲ್ಲಿ ಒಂದಷ್ಟು ಜನ ಎಚ್ಚೆತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಸುದ್ದಿನ ಮಾಡ್ತಾ ಇದ್ದೇನೆ, ಬೇರೆ ದುರುದ್ದೇಶಗಳಿಲ್ಲ. ಆದ್ರೆ ಈ ಹನಿಯೂರು ಚಂದ್ರೇಗೌಡ ಎಷ್ಟೊಂದು ಹನಿಯಾಗಿ ಕೆಲಸ ಮಾಡಿದ್ದೇನೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ತರ್ಲಿಕ್ಕೆ ಅಷ್ಟೇ ನಾನು ಇದನ್ನ ಮಾಡ್ತಾ ಇದ್ದೀನಿ. ಸೊ ಎಲ್ರ ಮನೆಯಲ್ಲೂ ಹೆಣ್ಣು ಮಕ್ಳಿರ್ತಾರೆ, ಹೇಗೆಲ್ಲ ಎಚ್ಚೆತ್ಕೋಬೇಕು. ಸೊ ಈ ತರ ಬಹುಮುಖ ವ್ಯಕ್ತಿಗಳು ಹೇಗೆ ಮಾಡ್ತಾರೆ. ಈಗ ನಾನು ಇಷ್ಟು ಉದಾಹರಣೆಯನ್ನ ಹೇಳಿದ್ದು ಕೇವಲ ಆತನ ಮೊಬೈಲ್ ನಲ್ಲಿ ಸಿಕ್ತಂತ ವಿಡಿಯೋ ಫೋಟೋಗೆ ಸಂಬಂಧಿಸಿದಷ್ಟೇ. ವಿಡಿಯೋ ಫೋಟೋಗಳು ಇಲ್ಲದೆ ಇರುವಂತವು ಬೆಕ್ಕದಷ್ಟು ಇರ್ಬೋದೇನೋ. ಅಂದ್ರೆ ಇದೆಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣನನ್ನು ಮೀರಿಸುವಂತ, ಉಮೇಶ್ ರೆಡ್ಡಿಯನ್ನು ಮೀರಿಸುವಂತಹ ಒಬ್ಬ ಹನಿಯೂರು ಚಂದ್ರೇಗೌಡ ಆಗ್ತಾ ಇದ್ದಾನೆ, ಒಬ್ಬ ಕಾಮುಕ ಚಂದ್ರೇಗೌಡ ಆಗ್ತಾ ಇದ್ದಾನೆ. ಸೊ ಇಂಥವ್ರಿಗೆ ಬೇಲ್ ಸಿಗದೆ ಇರೋದು ಒಳ್ಳೆಯದು. ಆಲ್ರೆಡಿ ಬೇಲ್ ರಿಜೆಕ್ಟ್ ಆಗಿದೆ. ಸೊ ವಕೀಲರು ಸಹ ಅದನ್ನ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈತ ಹೊರಗಡೆ ಬಂದ್ರೆ ಖಂಡಿತವಾಗ್ಲೂ ಸಾಕ್ಷಿ ನಾಶಗಳನ್ನ ಮಾಡುವಂತ ಸಂದರ್ಭ ಇರ್ತದೆ. ರಾಮನಗರದ ಮಕ್ಕಳ ಆಯೋಗದ ಜಡ್ಜ್ ಆಗಿದ್ದೀನಿ ಅಂತ ಹೇಳ್ಕೊತೇನೆ, ಅಲ್ಲಿ ಸದಸ್ಯನಾಗಿದ್ದಾನೆ. ಸೊ ಇವನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು ಲೆಕ್ಚರರು, ನಾನು PhD, ನಾನು ಜಾನಪದ, ನಾನೊಬ್ಬ ನಟ ಅಂತೇಳಿ ಮಾಡುವಂತದ್ದೆಲ್ಲವನ್ನು ಆತ ದುರುಪಯೋಗ ಪಡಿಸ್ಕೊತಾನೆ. ಮತ್ತೊಂದು ಹೇಳಿಕೆಯನ್ನ ನಾನು ಮರ್ತೆ, ಅದರಲ್ಲಿ ಪೊಲೀಸ್ SP ಐಡಿಯನ್ನ ದುರುಪಯೋಗ ಪಡಿಸ್ಕೊಂಡಿದ್ದೆ. ಹೌದು, ಖಂಡಿತ ಒಪ್ಕೋತಾನೆ. ಅದರಲ್ಲೂ ಸಹ ಧಾರಾವಾಹಿಗಳಲ್ಲಿ ನನಗೊಂದು ಪೊಲೀಸ್ಗೆ ಸಂಬಂಧಪಟ್ಟ ಒಂದು ID ಕಾರ್ಡ್ ಅನ್ನ ಕೊಡ್ತಿದ್ದನ್ನ ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಎಲ್ಲಾ ಟೋಲ್ಗಳಲ್ಲಿ ನಾನೊಬ್ಬ ಪೊಲೀಸ್ SP ಅಂತ ಹೇಳಿ ಅಧಿಕಾರಿಗೆ ಅಂತ ಹೇಳಿ ನಾನು ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ ಅಂತ ಹೇಳಿ ಅದನ್ನು ಸಹ ಹೇಳಿಕೆ ನೀಡ್ತಾನೆ. ಇದಕ್ಕೂ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶ್ರೀನಿವಾಸ್ ಗೌಡ್ರು ಇದ್ರ ಗಮನ ತಗೊಂಡು ಖಂಡಿತವಾಗಿ ಇಲ್ಲೊಂದು FIR ಮಾಡಿಸಿದ್ರೆ ಮತ್ತೊಂದು ಕೇಸ್ ಆಗುತ್ತೆ, ಅದ್ರ ಮೇಲೆ ಮತ್ತೊಂದು ಪ್ರಕರಣ ದಾಖಲಾಗೋದ್ರಿಂದ ಅವನು ಬೇಲ್ಗೆ ಮತ್ತಷ್ಟು ದೂರ ಆಗ್ತಾನೆ. ಈ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಬೇಕು. ಹಾಗೆ ನ್ಯಾಯಾಧೀಶರು ಸಹ ಈತನಿಗೆ ಬೇಲ್ ಸಿಗದಂಗೆ ವಕೀಲರು ವಾದ ಮಾಡಬೇಕು. ಮತ್ತೆ ಇದರಿಂದ ನಾವೆಲ್ಲರೂ ದೂರ ಇರಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಂತ ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗ್ಲಿ ಅಂತ ಹೇಳಿ ನಮ್ಮ ಕರ್ನಾಟಕ ಟೈಮ್ಸ್ ವತಿಯಿಂದ ನಾನು ಆಗ್ರಹವನ್ನ ಮಾಡ್ತೇನೆ. ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ. ನಮಸ್ಕಾರ.